ಈ ಒಂದು ವಿಡಿಯೋದಲ್ಲಿ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ದ್ವಿತೀಯ PUC 5 ಅಂಕದ ಬಹುನಿರೀಕ್ಷಿತ ಪ್ರಶ್ನೆ ಒಂದೇ ವಿಡಿಯೋದಲ್ಲಿ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಈ ಪ್ರಶ್ನೆನ ಕಲ್ತು ಹೋಗ್ಬೇಡ. ಓಕೆ, ಹಾಗಿದ್ರೆ ಕ್ವೆಶನ್ ಸ್ಟಾರ್ಟ್ ಮಾಡ್ತೇನೆ. PTಗೆ ವಿಷಯ ನಿರೂಪಣೆ ಉಪಸಂಹಾರವನ್ನು ಹಾಕಲೇಬೇಕು. ಶಂಕರಾಚಾರ್ಯರು 788ರಿಂದ 820 ಎಲ್ಲಿ ಜನಿಸ್ತಾರೆ, ಏನೇನು ಮಾಡ್ತಾರೆ ನೋಡೋಣ. 788ರಲ್ಲಿ ಕೇರಳದ ಕಾಲಡಿಯಲ್ಲಿ ಜನಿಸ್ತಾರೆ. ಇವರ ಜನನವಾಯಿತು. ತಂದೆ ಶಿವಗುರು, ತಾಯಿ ಆರ್ಯಮ್ಮ. ತಾಯಿಯ ಅನುಮತಿ ಪಡೆದು ಸನ್ಯಾಸಿ ಆಗ್ತಾರೆ. ನರ್ಮದಾ ನದಿ ತೀರದಲ್ಲಿ ತಮ್ಮ ಗುರು ಗೋವಿಂದ ಭಾಗವತರನ್ನು ಭೇಟಿ ಮಾಡ್ತಾರೆ. ಶಂಕರರು ದೇಶಾದ್ಯಂತ ಪ್ರವಾಸ ಮಾಡ್ತಾರೆ. ಕಾಶ್ಮೀರ, ನೇಪಾಳ, ಬನಾರಸ್, ಬದ್ರಿನಾಥ, ದ್ವಾರಕಾ, ಪುರಿ, ತಿರುಪತಿ, ಕಂಚಿಗಳನ್ನು ಸಂದರ್ಶನ ಮಾಡ್ತಾರೆ. ಇನ್ನೊಂದು ಸಲ ಹೇಳ್ತೀನಿ, 788ರಲ್ಲಿ ಕಾಲಡಿ, ಇದು ಕೇರಳದಲ್ಲಿದೆ, ಶಂಕರಾಚಾರ್ಯರ ಜನನವಾಗುತ್ತೆ. ತಂದೆ ಶಿವಗುರು, ತಾಯಿ ಆರ್ಯಮ್ಮ. ತಾಯಿಯ ಒಂದು ಅನುಮತಿ ಪಡಿತಾರೆ, ಪರ್ಮಿಷನ್ ತೊಗೊಂಡು ಸನ್ಯಾಸಿ ಆಗ್ತಾರೆ. ನರ್ಮದಾ ನದಿ ತೀರದಲ್ಲಿ ತಮ್ಮ ಗುರು ಗೋವಿಂದ ಭಾಗವತರನ್ನು ಭೇಟಿ ಆಗ್ತಾರೆ. ದೇಶಾದ್ಯಂತ ಪ್ರವಾಸ ಮಾಡಿ ಕಾಶ್ಮೀರ, ನೇಪಾಳ, ಬನಾರಸ್, ಬದ್ರಿನಾಥ್, ದ್ವಾರಕಾ, ಪೂರಿ, ತಿರುಪತಿ, ಕಂಚಿಗಳನ್ನು ಸಂದರ್ಶನ ಮಾಡ್ತಾರೆ. ಹೋಗ್ತಾರೆ, ಎಲ್ಲ ಕಡೆ ವಿಸಿಟ್ ಮಾಡ್ತಾರೆ. ನೆಕ್ಸ್ಟ್, ಬಿರುದುಗಳು ಸರ್ವಜ್ಞ ಮತ್ತು ಜಗದ್ಗುರು. ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. 4 ಮಠಗಳನ್ನು, ದೇಶದ 4 ದಿಕ್ಕಲ್ಲಿ 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಅವು ಯಾವ್ಯಾವ ಅಂದರೆ ಕೆಳಗಿದೆ, ನೋಡ್ತಾ ಹೋಗೋಣ ಒಂದನೇದಾಗಿ ಗೋವರ್ಧನ ಮಠ, ದ್ವಾರಕೆಯಲ್ಲಿ ಕಾಳಿಕಾ ಮಠ, ಬದ್ರಿನಾಥಲ್ಲಿ ಜ್ಯೋತಿರ್ಮಠ, ಶೃಂಗೇರಿಯಲ್ಲಿ ಶಾರದಾ ಪೀಠ. ಶಿವ, ವಿಷ್ಣು, ಗಣೇಶ, ಕುಮಾರ, ಶಕ್ತಿ, ಸೂರ್ಯದೇವರುಗಳ ಪೂಜೆಗೆ ಪ್ರಾಮುಖ್ಯತೆಯನ್ನು ನೀಡುವುದರ ಮೂಲಕ ವಿವಿಧ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ಶಿವ, ವಿಷ್ಣು, ಗಣೇಶ, ಕುಮಾರ, ಶಕ್ತಿ, ಸೂರ್ಯದೇವರುಗಳ ಪೂಜೆಗೆ ಪ್ರಾಮುಖ್ಯತೆ ನೀಡುವುದರ ಮೂಲಕ ವಿವಿಧ ಪಂಥಗಳನ್ನು ಒಂದುಗೂಡಿಸುವಂಥ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಇವರನ್ನು ಷಣ್ಮುಖ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಷಣ್ಮುಖ ಸ್ಥಾಪನಾಚಾರ್ಯ ಇದು ಆಗಬೇಕಾಗಿತ್ತು, ಷಣ್ಮುಖ ಸ್ಥಾಪನಾಚಾರ್ಯ ಎಂದು ಕರೆಯಲಾಗಿದೆ. ಕೃತಿಗಳು: ಬ್ರಹ್ಮಸೂತ್ರ, ಉಪನಿಷತ್, ಭಗವದ್ಗೀತೆಗಳ ಮೇಲೆ ವ್ಯಾಖ್ಯಾನ, ಶಿವಾನಂದ ಲಹರಿ, ಆನಂದ ಲಹರಿ, ಸೌಂದರ್ಯ ಲಹರಿ, ಭಜಗೋವಿಂದ ಇತ್ಯಾದಿ ಇವರ ಕೃತಿಗಳು. ನೆಕ್ಸ್ಟ್ ನೋಡೋದಾದರೆ ಅಂತಿಮ ಸತ್ಯ ಅದ್ವೈತ ಸಿದ್ಧಾಂತ. ಅಂತಿಮ ಸತ್ಯ ಅದ್ವೈತ ಸಿದ್ಧಾಂತ. ಅದ್ವೈತ ಅಂತಂದರೆ ಏಕತ್ವ ಅಥವಾ ಎರಡಲ್ಲದ್ದು, ಏಕತ್ವ ಅಥವಾ ಎರಡು ಅಲ್ಲದ್ದು. ಇವರ ಪ್ರಕಾರ ಬ್ರಹ್ಮ, ದೇವರು ಅಂತಂದರೆ ನಿರ್ಗುಣ, ನಿರಾಕಾರ, ಸ್ವಪ್ರಕಾಶ. ಅಂದರೆ ದೇವರು ನಿರ್ಗುಣ ಅಂದರೆ ಯಾವುದೇ ದೇವರಿಗೆ ಗುಣ ಇರೋದಿಲ್ಲ, ನಿರಾಕಾರ, ಕಣ್ಣಿಗೆ ಕಾಣೋದಿಲ್ಲ. ಸ್ವಪ್ರಕಾಶ ಅಂತಂದರೆ ಸ್ವಯಂ ಡೆವಲಪ್ಮೆಂಟ್, ಸ್ವಯಂ ಆಗಿ ಅದು ಅಭಿವೃದ್ಧಿ ಆಗುವಂಥದ್ದು. ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ಕೊಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತಾರೆ. ಪ್ರಪಂಚ ಮಾಯೆ ಎಂದರು ಆತ್ಮ ಪರಮಾತ್ಮ ಎರಡೂ ಒಂದೇ ಅಂತ ಹೇಳ್ತಾರೆ. ಶಂಕರರು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತಲೂ ಹೇಳ್ತಾರೆ. ಶಂಕರರು ತಮ್ಮ 32ನೇ ಕಿರಿಯ ವಯಸ್ಸಿನಲ್ಲಿ ಮರಣವನ್ನು ಹೊಂದ್ತಾರೆ. ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ನೋಡಿ ಈ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿದೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.